ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಏನು ತಂದಿದ್ದೀನಿ ಅಂದರೆ, ಈಗ ಮಕ್ಕಳೆಲ್ಲ ಸಣ್ಣಕ್ಕಿರ್ತಾರಲ್ಲ, ಅವ್ರಿಗೂ ಈ ತೆಂಗಿನಕಾಯಿ ಹಾಲು ಮಾಡಿ ಕೊಟ್ಟರೆ ಸ್ವಲ್ಪ ದಪ್ಪನೂ ಆಗ್ತಾರೆ, ಮತ್ತು ಬಾಯೆಲ್ಲ ಹುಣ್ಣಾಗಿರುತ್ತಲ್ಲ, ಬಾಯಿ ಹುಣ್ಣು, ಹೊಟ್ಟೆ ಎಲ್ಲ ಹುಣ್ಣಾಗಿರುತ್ತಲ್ಲ, ಇದನ್ನು ಒಂದು ಮಾಡ್ಕೊಂಡು ಕುಡಿದಾಗ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಈ ಮಕ್ಕಳಿಗೆ ಒಂದು ವಾರಕ್ಕೆ 2 ದಿನ 3 ದಿನ ಈ ಥರ ಮಾಡಿಕೊಡಿ. ಹಾಲನ್ನು ತೆಂಗಿನಕಾಯಿ ಹಾಲಲ್ಲಿ ಹೆಂಗೆ ಮಾಡೋಣ ನೋಡೋಣ ಬನ್ನಿ. ಈಗ ಅರ್ಧ ಕಪ್ಪು ಅಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದೇ ಹಾಲಕ್ಕಿ. ಇದರಲ್ಲಿ ಹಾಲು ತೆಗಿಬೇಕು. ಈಗ ಹಾಲು ತೆಗಿಯೋಣ ನೋಡಿ. ಹಾಲು ತೆಗಿತಾ ಇದ್ದೀನಿ. 1-2 ಸರಿ ತೆಗೀರಿ ಸಾಕು. ಜಾಸ್ತಿ ತೆಗೆದ್ರೆ ತುಂಬ ತೆಳುವಾಗ್ಬಿಡುತ್ತೆ. 1-2 ಸರಿ ರುಬ್ಬಿ ಸಾಕು. ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿಸಿದ್ದೀನಿ. ಬೆಲ್ಲ ಕರಗಿಸ್ಬಿಟ್ಟು ಇಷ್ಟೇ 3 ಐಟಮು ನೋಡಿ. ಚೆನ್ನಾಗಿ ರೆಡಿ ಆಯಿತು. ತುಂಬ ಅಷ್ಟೇ ಟೇಸ್ಟಾಗೂ ಇರುತ್ತೆ. ಇದು ವಾರಕ್ಕೆ 2 ಸರಿ 3 ಸರಿ ಮಾಡ್ಕೊಂಡು ಕುಡಿಬೋದು. ಹೊಟ್ಟೆ ಹುಣ್ಣಿಗೆ, ಬಾಯಿ ಹುಣ್ಣಿಗೆ ಎಲ್ಲ ಕುಡಿಬೋದು. ಮಕ್ಕಳು ಸಣ್ಣ ಇರ್ತಾರಲ್ಲ, ದಪ್ಪ ಆಗೋದಿಲ್ವಲ್ಲ, ಅದಕ್ಕೂ ಇದು ಮಾಡ್ಕೊಂಡು ಕುಡಿಬೋದು. ಏನು ಅಷ್ಟೇನು ಜಾಸ್ತಿ ಕೆಲಸ ಏನೂ ಇಲ್ಲ, ಈಸಿನೇ. 1-2 ಐಟಮ್, ಒಂದು ಏಲಕ್ಕಿ, ಕೊಬ್ಬರಿ ತೆಂಗಿನಕಾಯಿ ತೊಗೊಳ್ಬೇಕು. ತೆಂಗಿನಕಾಯಿ, ಬೆಲ್ಲ ಇಷ್ಟೇ ನೋಡಿ. ಹಾಕ್ತಾಯಿದ್ದೀನಿ. ಅಷ್ಟೇ ಈಸಿಯಾಗಿ ರೆಡಿಯಾಗಿದೆ. ನೀವೊಂದು ಸರಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ.